ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡಿದ್ದಂಥ ಒಬ್ಬ ಹೆಣ್ಮಗಳು ಇವತ್ತು ಬೆಳಗಿನ ಜಾವ ನಮಗೆಲ್ರಿಗೂ ಮಾಹಿತಿ ಬಂದಾಗ ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಬೇಜಾರಾಯಿತು. ಇದು ನಿಜ ಅಲ್ಲ ಅನ್ನೋಂಥದ್ದು ನಮ್ಮ ಒಂದು ವಾದ. ಇಲ್ಲಿ ಬಂದು ನೋಡೋವರಿಗೂ ನಮ್ಮ ಯಾರಿಗೂ ಕೂಡ ಇದಿರಲಿಲ್ಲ. ಯಾಕೆಂದರೆ ಅವಳು ಎಲ್ಲರೂ ಹೆಣ್ಮಕ್ಳ ಜೊತೆ ಒಡನಾಟ ಇಟ್ಕೊಂಡು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಮೀಟಿಂಗ್ ಇದ್ದರೆ ಅವಳೆಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ಪಕ್ಷಕ್ಕೇನೋ ಒಂದು ತತ್ವ ಸಿದ್ಧಾಂತ ಅಂತೀವೋ ಅದಕ್ಕೆ ತಕ್ಕಂಗೆ ನಡ್ಕೊಂಡಂಥ ಒಂದು ಹೆಣ್ಮಗಳು. ಅವ್ರದ್ದು ಪರ್ಸ್ನಲ್ ಲೈಫಲ್ಲಿ ಏನಾಯಿತು ಅನ್ನೋದು ನಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ನಮ್ಗಳಿಗೂ ಎಲ್ರಿಗೂ ಬ್ಲ್ಯಾಂಕ್. ಹಾಗಾಗಿ ನಮಗೆಲ್ಲ ತುಂಬ ನೋವಾಗ್ತಾ ಇದೆ. ನಾವೆಲ್ಲರೂ ಕೂಡಿ ಅವಳಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ. ಇವತ್ತಿನ ದಿನ ಹೆಣ್ಮಕ್ಳು ರಾಜಕೀಯ ಬರೋದೇ ಕಷ್ಟ. ರಾಜಕೀಯ ಬಂದು ಏನೋ ಒಂದು ಕಡೆ ಒಂದು ಸಾಧನೆ ಮಾಡ್ತದಂಥ ಸಂದರ್ಭದಲ್ಲಿ ಈ ಥರ ಆಗಿರೋದು ನಿಜಕ್ಕೂ ನೋವಾಗಿದೆ. ಜೊತೆಗೆ ಇದು ಬೇರೆ ಆದರೆ ನಾವೇನಾದರೂ ಮಾತಾಡ್ಬೋದು, ಆದರೆ ಅವ್ರ ಪರ್ಸ್ನಲ್ ಆದ್ದರಿಂದ ಗಂಡ ಹೆಂಡತಿ ಅವ್ರದ್ದು ಯಾವ ರೀತಿ ಇದೆ ಅನ್ನೋದು ನಮ್ಗಳಿಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು ಅಂದರೆ ಆ ಹೆಣ್ಮಗಳು ಒಳ್ಳೆ ಕೆಲಸ ಮಾಡ್ತಾಳೆ, ಅವಳಿಗೆ 2 ಮಕ್ಕಳಿದೆ, ಸುಂದರವಾದ ಸಂಸಾರ ಇದೆ ಅಂತ ನಾವಾದರೂ ಭಾವಿಸಿದ್ದೀವಿ. ಜೊತೆಗೆ ಅವಳು ಚಲನಚಿತ್ರದಲ್ಲೂ ಕೂಡ ನಟನೆ ಮಾಡ್ತಾಯಿದ್ಲು. ಎಲ್ಲೇ ಕಂಡ್ರೂ ನಮ್ಮ ಜೊತೆ ಎಲ್ಲ ಪ್ರೀತಿ ಒಡನಾಟವಾಗಿದ್ಲು. ನಿಜಕ್ಕೂ ನಾವು ಇನ್ನೂ ಅರ್ತ್ಕೊಳ್ಳೋಕೆ ಆಗ್ತಾಯಿಲ್ಲ. ಅವಳಿಗೆ DCCಯಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ಲು. ಯಾವುದೇ ಆದ್ರೂ ನಾವೆಲ್ಲ ಹೆಣ್ಮಕ್ಳುಗಳು ಒಟ್ಟಿಗೆ ಕೂಡಿ ನಮ್ಮದೇ ಆದಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ. ಇವತ್ತು ಎಲ್ರಿಗೂ ಕೂಡ ತುಂಬ ನೋವಾಗಿದೆ. ಇನ್ನೂ ಬರೋರು ಇದ್ದಾರೆ, ಆದರೆ ನಾವು ಇವರೇನೋ ನಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಮತ್ತೆ ನಾಳೆ ಹೋದ ಬರ್ತೀವಿ. ವರ್ಷ ಅವಳು ಪ್ರೆಗ್ನೆಂಟ್ ಇದ್ರೂ ಸಹ ಅಸೆಂಬ್ಲಿ ಎಲೆಕ್ಷನಲ್ಲಿ 7 ಮಂತ್ಸ್ ಕ್ಯಾರಿ ಇದ್ರೂ ಪಾಪ ಪ್ರೆಗ್ನೆಂಟಲ್ಲಿ ಕ್ಯಾನ್ವಾಸ್ ಮಾಡಿದ್ರು. ಅದ್ರಲ್ಲಿ ನಿಜವಾಗ್ಲೂ ಒಂದು ಹೆಣ್ಮಕ್ಳಿಗೆ ಸ್ಫೂರ್ತಿ ಥರ ಅಂಥದ್ದು. ಹೆಣ್ಮಕ್ಳು ರಾಜಕೀಯಕ್ಕೆ ಬಂದಾಗ ಈ ಥರ ಆದರೆ ನಮಗೂ ಎಲ್ರಿಗೂ ಒಂಥರ ಅಂತಕ ಆಗ್ತದೆ. ಪರ್ಸ್ನಲ್ ಆಗಿರೋದ್ರಿಂದ ನಾವೇನು ಹೋರಾಟ ಮಾಡೋ ಅಂಥ ನಿಟ್ಟಿನಲ್ಲಿಲ್ಲ. ಸೊ ಹಾಗಾಗಿ ನ್ಯಾಯ ಶಿಕ್ಷೆ ಆಗಬೇಕು. ಗಂಡಸರು ಈ ರೀತಿ ಕೈಗೆ ಎತ್ಕೊಳ್ಬಾರ್ದು. ಏನೇ ಒಂದು ಕಾರಣ ಇದ್ದರೆ ಹೆಂಗಸ್ರನ್ನ ಈ ರೀತಿಯಾಗಿ ನಡ್ಕೊಳ್ಳೋದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಹೆಣ್ಮಕ್ಳಿಗೊಂದು ಭಯ ಥರ ಅಂತ ನಿಟ್ಟಿನಲ್ಲಿ ಒಂದು ಇದಾಗ್ತದೆ. ಸೊ ಹಾಗಾಗಿ ಬೇರೆ ಏನಾರು ಆಗಿದ್ದರೆ ನಾವೆಲ್ಲರೂ ಹೋರಾಟ ಮಾಡ್ತಾಯಿದ್ವಿ. ಸೊ ಅವ್ರು ಪರ್ಸ್ನಲ್ ಆಗಿರೋದ್ರಿಂದ ಆದ್ರೂ ಆ ಮಕ್ಕಳಿಗೆ ನ್ಯಾಯ ಸಿಗೋ ರೀತಿಲಿ ನಾವೆಲ್ಲರೂ ಅವ್ರ ತಾಯಿ ಹತ್ರ ಮಾತಾಡಿದ್ದೀವಿ. ಅದೇನಿದೆ ಮುಂದುವರಿಸ್ತಾರೆ, ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.